ಹಲೋ, ಕಲಾಪ್ರೇಮ ಬಂದು ಬಂದವರಲ್ಲಿ ಏನಾಯ್ತ್ರಿಪ್ಪ? ಮತ್ತೊಮ್ಮೆ ಮುಗಿದೊಮ್ಮೆ ಶರಣಾರ್ಥಿಗಳು ತಮ್ಮ. ಹೌದು, ಯಾಕಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ? ಸರಿ ಜೋಡಿ ಆಡ್ಲಿಕ್ಕಂತ ಮಾಸ್ತರುಗಳು, ಆಹಾ, ಗಾಯಕರು, ಪಂಡಿತರು ಕೆಲವೊಂದಿಷ್ಟು ವಿಷಯಗಳನ್ನ ಚರ್ಚೆ ಮಾಡಿ ಆಹಾ ಬಹಳ ಮಾರ್ಮಿಕವಾಗಿರ್ತಕ್ಕಂಥ ವಿಷಯವನ್ನ ಮಾತಾಡಿದ್ರು. ಮಾತಾಡಿ ಹೋಗ್ಯಾರ್ರಿಪ್ಪ. ಹೌದಿಲ್ಲ? ಹೌದ್. ಹೆಂಗಾಗ್ತದತ್ತಂದ್ರೆ ಕುಸ್ತಿ ಹೆಂಗ ಜನ ಹೇಳ್ತಾರಲ್ಲ, ಹೆಂಗ್ ಹೇಳ್ತಾರ್ರಿಪ್ಪ? ತನಕ್ ಕುಣ್ಯಾಕ್ ಬರ್ಲಾರಕ್ಕ ಅಂಗಡಿ ಅಂಕಂದ್ರಂತ. ಹೌದ್. ಮಾಸ್ತರ ನೆಟ್ಗ ಒಂದು ರೊಟೇಷನ್ದಾಗ ವಿಷಯ ಹಿಡಿದು ಮಾತಾಡು. ಯಾಕೆ ಈ ವಿಷಯ ಇಟ್ಟಿನಂತ ತಿಳ್ಕೊ. ಹೆಂಗ್ರಿಪ್ಪ? ಇದು ಹಾಡ್ಕಿ ಕುಡಿಸುದು ಈ ಊರಾಗ ಹೊಸದೇನಲ್ಲ, ಅಲ್ಲ ಈ ದೇವರಿಗೆ ಕುಡಿಸುದೇನು ಹೊಸದೇನಲ್ಲ. ಹೆಣ್ಣ ಗಂಡ ಪ್ರತಿ ವರ್ಷ ಬರ್ತಾರ, ಬೇರೆ ಬೇರೆ ಮೇಳದವರು ಬರ್ತಾರು. ಈ ಊರಾಗಿಂದೊಂದು ಮೇಳ ಇರ್ತದ, ಬಾಜು ಊರಾಗಿಂದೊಂದು ಮೇಳ ಇರ್ತದ. ಶೂನ್ಯ ಆತು, ಗಣಪತಿ ಆತು, ಸೃಷ್ಟಿ ಆತು, ಹೋಯ್ತು. ಬರೇ ಇದನ್ನ ಮಾಡ್ಕೊತ ಹೊಂಟಿರಿ ಹಾಡೋರು. ಮತ್ತೆ ಬೇರೆ ಯಾವ್ದಿಲ್ಲ. ವಿಷಯಗಳ ಒಂದೊಂದು ಊರಾಗ ಒಂದೊಂದು ತರ್ತರದ ವಿಷಯ ಇಟ್ಟು ಮಾತಾಡಿದ್ರೆ ಹೆಣ್ಣ ಗಂಡಿನ ವಿಷಯ ಇನ್ನ ಸಾಕಷ್ಟು ಉಳಿದವ ಪುರಾಣದಾಗ. ಹೌದೌದು, ಹೌದಿಲ್ಲ? ಹಿಂಗ ನಿನಗೆ ವಿಷಯ ಇಟ್ಟು ಮಾತಾಡಕ್ ನೀಗಿತ್ತಿತ್ತು ಬೆನ್ ಹತ್ತಿ ಮಾತಾಡ. ಇಲ್ಲಿಲ್ಲ ಅಂದ್ರ ಇಲ್ಲಕ್ಕ ನಾನು ನಿನ್ನ ಬೆನ್ ಹತ್ತು ನೋಡು. ಇದು ಪಾಡಕತಿ. ಹೌದಿಲ್ಲ? ಹೆಂಗ ಕೇಳು. ಹೆಂಗ್ರಿಪ್ಪ? ಇವತ್ತು ಹೆಣ್ಣ ಮಗಳಂದ್ರೆ ಹೆಚ್ಚಿನ ಕೆಲವು ಈ ರೀತಿ ಗಂಡ ಮಗನ ಬೆಳೆಸಂದು ಕೂಡ್ಲೆ ಹೇಳ್ತಾನ ಅವ ಮಾಸ್ತರ. ಏನಂತ ಹೇಳ್ತಾನು? ಅಪ್ಪಿಲ್ಲದ ಮಗ ಹುಟ್ಟಾನ, ಅಪ್ಪಿಲ್ಲದ ಮಗಳು ಹುಟ್ಟಾನ. ಹೌದ್. ಇದು ಯಾರಿಗೆ ಗುರ್ತಿಲ್ಲ ಮಾಸ್ತರ? ಯಾರಿಗೆ ಗುರ್ತಿರ್ಲಾರ್ದ ವಿಷಯ ಹೇಳಕತ್ತಿ ನೀನು? ಹುಟ್ಟಿದ ಕೂಸ ಹೇಳ್ತೇವೆ, ಹೇಳ್ತೈತಿ. ಹೆಂಗಿರ್ಬೇಕು ವಿಷಯ? ಇವತ್ತು ನೋಡು, ಮಾತು ಹೇಳಿದ್ವಿ, ಒಟ್ಟ ದೋತ್ರಕ್ಕ ಸೀರಿಗೆ ಟಚ್ ಆಗಬಾರದು. ಹೌದು. ಮಕ್ಕಳ ಹಡಿದು ಬಿಟ್ಟಿರಬಾರ್ದಂತ ಹೇಳಿದ್ವಿ ಸಭೆ ಒಳಗ. ಸಭದಾಗ ಹೇಳ್ಯಾರ್ರಿಪ್ಪ. ಹೌದಿಲ್ಲ? ನಿನ್ನ ನಾಲಿಗೆ ಒಂದಾಯ್ತು, ಎರಡದಾವು. ಏನ್ ಹಾವಿನ ಗತಿ ನಾಲ್ಕದಾವು. ಏನ್ ಹೇಳಿದಿ? ಒಟ್ಟ ಸೀರೆ ಸಂಪರ್ಕ ಮಾಡಂಗಿಲ್ಲ, ಮಕ್ಕಳ ಹಿಡಿದು ಬಿಡಂಗಿಲ್ಲ, ಒಟ್ಟ ನಿಮ್ಮ ತಂಟಕ್ಕೆ ನಾ ಬರಂಗಿಲ್ಲ ಅಂತ ಹೇಳಿ ನಾಚಿಕ್ ಬರುದಿಲ್ಲ ಚಲಮಕ್ಕ. ಮತ್ತೆ ಒಟ್ಟ ಬಿಡಂಗಿಲ್ಲ, ಜಗ್ಗಿ ತಗೋತಾನಂತ. ಎದ್ರ ಸಮಾನ ತಗೋತ ಮಕ್ಕಳಿಗೆ ನಾಚಿಕ್ ಬರ್ತತಿ ನಿನಗೆ ಹೇಳಾಕಿದ್ದೀನಿ. ಮತ್ತೆ ಹೇಳ್ತಾನು ಮಾಸ್ತರ. ಏನಂತ? ಯಾರ ಮುಂದಾರ ಮಾತಾಡಿದಂಗ ನನ್ನ ಮುಂದೆ ಮಾತಾಡಿ ಈ ಊರಾಗ ಬೆಳ್ಕೊಳಕ್ ಬಂದ್ರೆ ನಿನ್ನ ಎರಡು ಪಾಳೆ ಮಾತಾಡಕ್ ಬಿಡಾಗಿಲ್ಲತ್ತ. ಎರಡು ಪಾಳೆ ಮಾಸ್ತರ ಹುಟ್ಟ ನನ್ನ ಕೂಡ ಮಾತಾಡಕತ್ತಿ ಎಂದು ನೀ ತರ್ಬೇಕು ನೀಗಿಲ್ಲ ನನ್ನ. ಹೌದೌದು. ಎಂತ ತರ್ಬಿ? ಯಾವ ಊರಾಗ ಹೇಳು. ಸ್ವಂತ ನಿನ್ನ ಮ್ಯಾಲಿಗೆ ಬಂದಾಗ ತರ್ಬಿಯೋ, ಬೇರೆ ಮ್ಯಾಲಿಗೆ ಬಂದಾಗ ತರ್ಬಿಯೋ? ಯಾವತ್ತಿಗೂ ಆಗುದಿಲ್ಲ. ಶಿವಸ್ಥಾನ ತರಬೇಕಾಗುದಿಲ್ಲ. ಇದು ಶಿವಸ್ಥಾನ ಭಂಡಾರ ಮಾತ ಹಾಡಿಕೆ ಅಂತಂದ್ರ ತರುವುದಲ್ಲ. ಹೌದ್. ಮಾತಾಡ್ಲಿಕ್ಕ, ಹಾಡ್ಲಿಕ್ಕ, ಬಾರಿಸ್ಲಿಕ್ಕೆ ಒಂದೊಂದು ರೊಟೇಷನ್ ಇದಾವ. ನೀವೊಂದು ಹಾದಿ ಹಿಡಿದು ಬಂದ್ರೆ ಒಂದು ಊರಿಗೆ 108 ಹಾದಿದಾವು. ಹೌದೌದ್ರಿಪ್ಪ. ಎಲ್ಲರೂ ತರಬತ್ತನು ಮಾತು ಬಂದ್ ಮಾಡ್ತೀನಿ, ಅದು ನಿಮ್ಮ ಊರಾಗ ಇಟ್ಕೋ. ನನ್ನ ಮುಂದೆ ನಡೆಯಂಗಿಲ್ಲ ನಿನ್ನ ನಾಟಕ. ಹೌದ್ರಿಪ್ಪ. ಹೌದಿಲ್ಲ? ಮಾಸ್ತರ್ ಹೇಳಿದ ಬಹಳ ಚಂದ. ಏನಂತ? ಒಟ್ಟ ನಾ ಗಂಡನಿಂದ ಗಂಡ ಹುಡ್ಸಾನೆ, 9 ಮಂದಿನ ಮಕ್ಕಳ ಹುಡ್ಸಾನೆತ್ತ. ಎಲ್ಲಿ ಹುಟ್ಟಿಸಿದತ್ತ? ನಾನು ನಿನಗೆ ಪುರಾಣ ಕೊಡ್ತೀನಿ ನೋಡು. ಹಂಗ ಅವ್ರೇನು 9 ಮಂದಿ ಹುಟ್ಟ್ಯಾರೋಡು, ಮರಚಿ, ಅತ್ರಿ, ಅಂಗಿರಸ, ಪುಲ್ಹ, ಕೃದ ಅಂತಕ್ಕಂಥವ್ರು. ಹೌದು. ಆ 9 ಮಂದಿ ಗಂಡ ಮಕ್ಕಳಿಗೆ ನಮ್ಮವ್ವ ತಾಯಿ ಸರಸ್ವತಿ ತಾಯಿಗೆ ಒಂದು ಪುರಾಣ ಕೊಡ್ತು ನೋಡಿ. ಇದಕ್ಕೇನಂತಿ? ಒಟ್ಟ ನೀ ಏನು ಹುಡ್ಸಿ ನೋಡಿ ಗಂಡ ಮಕ್ಕಳ, ಅದೇ ಗಂಡ ಮಕ್ಕಳಿಗೇನ ಒಟ್ಟ ನಮ್ಮವ್ವ ಸರಸ್ವತಿ ದೇವಿ ತಾಯಿಗಳ. ಇದ್ರಾಗ ಏನಕ್ಕೆ ನಿನ್ನ ಕೋಣ? ಏನವಿತ್ತು? ಮತ್ತೆ ಹೇಳ್ತಾನೆ, ಗಂಡು ಹುಡಿಸ್ತಾನಂತ. ಏನು ಹುಡ್ಸಾಕ? ಒಟ್ಟ ನಿನಗೆ ಹೇಳಿ, ಈಗ ಗಂಡ ಮಗ ಹೆಣ್ಣು ಮಗ ಕೂಡಿದಾಗ, ಗಂಡ ಹೆತ್ತಿ ಆದಾಗ, ಹೌದ್, ಅವಕ್ಕೆ ಮಕ್ಕಳು ಹುಟ್ಟಿದಾಗ ಅಪ್ಪ ಅವ್ವ ಈಗ ಅಜ್ಜ ಆಗುವ, ಇದು ಬೆಳ್ಕೊತ ಬರುದ. ನೀ ಏನ್ ಹೇಳಕತ್ತಿ ನೋಡ. ಹೌದ್. ಇದು ಒಟ್ಟ ಒಂದರ ಬಿಟ್ಟು ಒಂದ್ ಇಲ್ಲ. ನೀವ್ ಒಬ್ಬ ಮಾಡ್ಕೋಬೇಕಾಗಿರ. ಇಲ್ಲಿ ಒಂದ್ಪುರದ ಹಾಡಿಕೆ ಇರಬೇಕಾಗಿತ್ತು. ಮಗ್ಗಲಿಗೆ ಜಾಗನೂರ್ ಮೇಲೆ ಎದಕ್ ಬೇಕಾಗಿತ್ತು? ಇವ್ರನ್ನ ಒಬ್ಬರ ಆಗಿರ ಇಂಥವ್ರಿಗೆ ಮನೆಗೆ ಹೋಗಿರ, ಅವ್ರ ಮೈಂದ್ ಕೂತಿದ್ದಲ್ಲ, ನಡೆಯಂಗಿಲ್ಲ. ಒಟ್ಟ ಹೆಣ್ಣು ಮಗಲಾಗಿಲ್ಲ, ನೀನು ಒಟ್ಟ ನೀಗುದಿಲ್ಲ, ನೀ ಏನೋ ಮಾಡಕ್ಕಾಗಿಲ್ಲ. ಹೌದು. ಹೇಳ್ತಾರೆ ಇವ್ರು ಬಹಳ ಚಂದ. ಏನಂತ? ಅವರಪ್ಪ ಬ್ರಹ್ಮದೇವರ ಸೃಷ್ಟಿ ಮಾಡಿದತ್ತ, ಇಷ್ಟು ಪಾಲನ ಮಾಡ್ತಾನತ್ತ. ಹೌದು. ರುದ್ರ ಸಂಹಾರ ಮಾಡ್ತಾನತ್ತ. ನಾ ಹಿಂಗ್ ಗೊಂಡಿಂದ ಬೆಳೆಸ್ತು. ಹೌದೌದು. ನಿನಗೊಂದು ಮಾತು ಹೇಳ್ತಾನೆ ಮಾಸ್ತರ. ಬ್ರಹ್ಮದೇವರ ಸೃಷ್ಟಿ ಮಾಡ್ಬೇಕಾದ್ರೆ ತಾಯಿ ಸರಸ್ವತಿ ದೇವಿ ಅವಾಗ ಸಹಾಯ ಮಾಡ್ತಾಳು. ಹೌದು. ಅಲ್ಲಿ ನನ್ನ ಸರಸ್ವತಿ ದೇವಿ ಇದ್ದಾಗ ಮಾತ್ರ ನಿಮ್ಮಪ್ಪಗೆ ಸೃಷ್ಟಿ ಮಾಡಕ್ಕೆ ಬರ್ತದೆ. ಹೌದ್ರಿಪ್ಪ. ಪುರಾಣ ಮತ್ತಿದು ಹಂಗಲ್ಲ. ಇನ್ನು ವಿಷ್ಣು ದೇವರ ಪಾಲನೆ ಮಾಡ್ಬೇಕಾದ್ರೆ ಲಕ್ಷ್ಮೀ ದೇವಿ ಸಹಾಯ ಮಾಡ್ತಾಳೆ. ಹೌದು. ನಿಮ್ಮ ಮಹಾದೇವ ಸಂಹಾರ
ತಾಯಿ ಪಾರ್ವತಿಯಲ್ಲಿ ಸಹಾಯ ಮಾಡ್ತಾಳೆ. ಸಹಾಯ ಮಾಡ್ತಾಳ. ಹೌದಿಲ್ಲ? ಆಹಾ ಮಹಾದೇವಿಯಲ್ಲಿ ಸಹಾಯ ಮಾಡ್ತಾಳು. ಹೌದು. ಒಟ್ಟ ನೀ ಹೆಣ್ಣು ಮಕ್ಕಳನ್ನ ಬಿಟ್ಟು ಮಾಡಕ್ ನಿನಗೆ ಯಾವುದು ನೀಗಿಲ್ಲ. ಇನ್ನು ಮುಂದೆ ನೀಗಾಗೂ ಇಲ್ಲ. ನೀ ಮಾಡಿದ್ದ ಸತ್ತು ಹೋಗಿ ಐಕ್ಯ ಮತ್ತೆ ಒಂದೇ ತದ ಚಲನೂ ಹೊಂದಿಲ್ಲ. ಹೌದು. ನೀ ಏನು ಸೃಷ್ಟಿ ಮಾಡಿ ನೋಡು. ಆಹಾ ನಿಮ್ಮ ಅಪ್ಪಗಳಿಂದ ಸೃಷ್ಟಿ ಮಾಡಕತ್ತಿಲ್ಲ. ಹೌದು. ನಿಮ್ಮ ಅಪ್ಪ ಮಾಡಿದ ಸೃಷ್ಟಿ ಸತ್ತು ಹೋಗೈತದ. ಆಹಾ ಹೊಳ್ಳಿ ಬದುಕಬೇಕಾರ ನಿಮ್ಮ ಅಪ್ಪ ಹಾ ನಮ್ಮ ಅವ್ವನ ಪಾದಿಗೆ ಬಿದ್ದಾಗ ನಮ್ಮ ಅವ್ವ ವರ ನೀಡಿದಾಗ ಮತ್ತ ನಮ್ಮ ಅವನ್ ತೆಕ್ಕ ಬರ್ಬೇಕು ನೀವು. ನಮ್ಮ ಅವ್ವನಿಂದನೇ ಚಲನ ಆಗೈತೆ. ಅದು ಹೊರತಾಗಿ ನಿಮ್ಮ ಅಪ್ಪನಿಂದ ಆಗಿಲ್ಲ. ಆಗಿಲ್ಲ. ಒಟ್ಟ ಅವನ ಬಿಟ್ಟು ಮಾಡ್ತಾನತ್ತಿಲ್ಲ ನಿನಗೆ ಆಗು ಮಾತಲ್ಲ. ಯಾವಾಗೂ ನೀಗೋದಿಲ್ಲ. ಇದನ್ನ ತಲೆಯಾಗಿ ನೀ ತೆಗೆದೋಗಿ. ಹೌದ್ರಿಪ್ಪ. ಒಟ್ಟ ಈಗ ನಾವು ಹುಡ್ಸಿ ನೋಡು ಬ್ರಹ್ಮಾಂಡ ಹೆಂಗ್ರಿಪ್ಪ? ನಾವು ಹುಡ್ಸಿದ ಬ್ರಹ್ಮಾಂಡ ಹೆಂಗೈತಿ? ಹೆಂಗ? ಈಗ ಸದ್ದ ನೋಡಾಕ ತೆಂಗಿನಕಾಯಿ ಹೆಂಗೈತಿ? ಹೆಂಗೈತಿ? ಒಳಗ ನೀರೈತಿ, ಅದ್ರೊಳಗ ಮತ್ತ ಕೊಬ್ಬರಿ ಐತಿ, ಅದ್ರ ತಳಗ ಪಟ್ಟೆ ಐತಿ. ಹೌದ್. ಅದಕ್ಕಿಂತ ಹೊರಗೆ ಪುಚ್ಚ ಐತಿ, ಪುಚ್ಚಿನ ಮೇಲೆ ತುಂಬ ಐತಿ, ತುಂಬದ ಮೇಲೆ ಬಯಲೈತಿ. ಹೌದೌದು. ಹಿಂಗ ಬರ್ಲಿ ಇನ್ಯ ಹಂಗ 7 ಆವರಣಗಳನ್ನ ಹೊಂದಿರತಕ್ಕಂತ ಬ್ರಹ್ಮಾಂಡವನ್ನ ನಮ್ಮ ಮಹಾಲಕ್ಷ್ಮೀ ದೇವಿ ತಯಾರು ಮಾಡ್ಯಾಳು. ಈ ನೀ ಮಾಡಿರ್ತಕ್ಕಂತ ಬ್ರಹ್ಮಾಂಡ ಸತ್ತತ್ತಿ ನಮ್ಮ ಅಪ್ಪನಿಂದ ಉದ್ಧಾರ ಆಗಿತ್ತನ್ನು ಹೋಗಿದ್ರೆ ತಂದು ಕೊಡ ಮುಂದಿನ ಸಂದಿಗೆ. ಅಂದ್ರೆ ನೀ ಶಾಣ್ಯಾಗ ಗಂಡು ಬೆಳೆಸವ. ಹೌದು. ನೀ ಎಟ್ರು ಪುರ್ತಕ್ಕೆ ಗಂಡು ಬೆಳೆಸ್ತಿ, ಎಟ್ರು ಪುರ್ತಕ್ಕೆ ಹೆಣ್ಣು ಬೆಳೆಸ್ತಿ ಎಲ್ಲ ನೋಡೇ ಬಿಟ್ಟಿ ನಿನ್ನ. ಹೌದಿಲ್ಲ? ಹೌದ್ರಿಪ್ಪ. ನೀವೆಲ್ಲರೂ ಬಂದ್ ಮಾಡ್ತನೋ ಮಾತಾಡಕೂಡುದಿಲ್ಲ ಅನ್ನೋದು ಇದನ್ನ ಕನಸಿನ ಮಾತಿನಿಂದ ತೆಗೆದು ಬಿಡು. ಇಂಥವೆಲ್ಲ ತಲೆಯಾಗಿನ ತೆಗೆದೋಗಿ ನಮ್ಮವ್ವ ಮಾಡಿರ್ತಕ್ಕಂಥ ಬ್ರಹ್ಮಾಂಡ 7 ಆವರಣಗಳ ಬ್ರಹ್ಮಾಂಡ ಈ ಸದ್ದಟ್ಟ ತೆಂಗಿನಕಾಯಿ ಹಂಗೈತಿ ಹಂಗೈತಿ. ಇವತ್ತು ನೀವು ಬ್ರಹ್ಮಾಂಡ ಹುಟ್ಟಿಸಿರ್ಲ ಇದೇಗಿನ ಪಡೆದೊಳಗ ಹಾಡಿದಿರ್ಲ ಬ್ರಹ್ಮಾಂಡ ಪದ. ಹೌದ್ರಿಪ್ಪ. ಎಲ್ಲೆಲ್ಲಿ ಏನೇನು ಮಾಡಿ ಬ್ರಹ್ಮಾಂಡ ಹುಟ್ಟಿಸಿರೋದನ್ನ. ಹೌದಿಲ್ಲ? ಹೌದು. ನಿಮ್ಮಪ್ಪ ಮಾಡ್ಬೇಕಾದ್ರೆ ಬ್ರಹ್ಮಾಂಡ ವೀರ್ಯ ಎಲ್ಲಿ ಬಿಟ್ಟ? ನೀರಾಗಿ ಬಿಟ್ಟಾನ. ಹೌದಿಲ್ಲ? ಹೌದು. ನೀರಾಗಿ ವೀರ್ಯ ಬಿಟ್ಟಾನ. ನೀರದು ಹೆಣ್ಣೈತಿ. ಹೌದು. ಗಂಗಾ ಮಾತೆ ಒಳಗೆ ವೀರ್ಯ ಬಿಟ್ಟಾಗ ಅಲ್ಲಿ ಹೆಣ್ಣು ತಯಾರಾಗೈತಿ. ನಿಮ್ಮಪ್ಪನಿಂದ ಅಂಡೆಲ್ಲಿ ತಯಾರತ್ತು ಹೇಳ್ಬೇಕಲ್ಲ, ಹೊರಗೆ ಮಾಡ್ಕೋಬೇಕಲ್ಲ ಅಂಡ. ಹೌದಿಲ್ಲ? ಹೌದ್ರಿಪ್ಪ. ಬಿಟ್ಟು ಮಾಡ್ಕೊಳವ ಹೆಣ್ಣಿನ ಸಂಪರ್ಕ ಇರಲೇ ಮಾಡ್ದವ ಅಲ್ಲೇ ಕಾಗಿನ ಕೆಲಸ. ಇವ್ರಿಗೆ ನೀಗುದಲ್ರಿ. ಮತ್ತೆ ಹೇಳ್ತಾನೋ ಉಣ್ಣಾಕಿ ಕೊಟ್ನಿ, ತಿನ್ನಾಕಿ ಕೊಟ್ನಿ, ಅನ್ನ ಹಾಕಿನತ್ತ. ಅನ್ನ ಹಾಕವ ಈ ಭೂಮಿ ತಾಯಿ ಮೇಲೆ ಬೀಜ ಬಿತ್ತಿ ಹಂಗ ಅನ್ನ ಬೆಳಿಬೇಕಿತ್ತು. ಹಂಗ ಕೈಯಾಗ ಬೆಳ್ಕೋಬೇಕಾಗಿತ್ತು. ಎಲ್ಲಿ ಬರ್ತೀನಿ ಎದ್ರ ಹೆಂಗ ಎಲ್ಲಿ ಪಾರಾಯ ಹೆಣ್ಣಿನ ಕೈಯಾಗ ಎಲ್ಲಿ ಪಾರಾಗಿ ಹೋಗ್ತೀವಿ ಹೋಗು. ಒಟ್ಟ ಹೆಣ್ಮಕ್ಳ ಕೈಯಾಗ ಗಂಡಸರು ಪಾರಾಗುದು ಜನ್ಮ ಮಾಡುದು ಜಡ ಐತಿ. ಆಗುದಿಲ್ರಿಪ್ಪ. ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ. ಹೌದು. ಹೌದಿಲ್ಲ? ಹೌದು. ನೀನು ಎಟ್ಟಿಡ್ಬೇಕು ಅಟ್ಟಿಡುತ್ತು ನಾವು ಹೆಂಗಪ್ಪ ಅಂತಂದ್ರೆ ಹೆಣ್ಮಕ್ಳ. ಹೌದು. ಹೌದಿಲ್ಲ? ಹೌದು. ಒಟ್ಟ ಹೆಣ್ಮಕ್ಳು ಹುಬ್ಬ ಹಾರಿಸಿ ಹೋದ್ರೆ ಸಾಕಿ ಇವೆಲ್ಲ ನೋಡಿ ಹುಡುಗರು ಹುಚ್ಚತ್ತು ಬೆನ್ ಹಾಕ್ತಾವ. ಒಟ್ಟು ಜೋಲ ಸೋರ್ಸೋದು ಹಿಂದಿಂದ ಬೆನ್ನ. ಹಂಗ ನಮ್ಮ 4 8 ಅಂತೇಳಿ. ಹೌದ್ರಿಪ್ಪ. ಹೌದಿಲ್ಲ? ಹಂಗ. ಹೌದು. ಹಂಗಲ್ಲ. ಹೆಂಗ್ರಿಪ್ಪ? ಹಿಂದೆ ನೋಡೊಂದು ಮಾತು ಹೇಳಿನಿ. ಹೆಂಗ? ಏನ್ ಹೇಳಿನಿ? ಪತಿವರ್ತ ಹೆಂಡ್ರು ಮನಿ ಒಳಗಿರ್ಲಿಕ್ಕಾಗಲೇ ಬೇರೆದವ್ರ ಮೆಲಸು ಅನಿಸಕ್ಕಾಗಿ ನಿಮ್ಗೆ ಕುಲಿಗೇಡಿ ಗಣಸರು ಅನ್ಬೇಕಾಗಿತ್ತು ಅಂದ ಕೂಡ್ಲಿ ಪ್ರಥಮದಾಗ ಹೇಳ್ತ್ರಿ ಮಾಸ್ತರ್ ಹೇಳ್ದ, ಇಲ್ಲಿ ಗಂಡು ಮಕ್ಕಳು ಬಾಳ ಕೂತಾರ, ಹೆಣ್ಮಕ್ಳು ಬಾಳ ಕೂತಾರ, ಪೆಟ್ಟ ಹತ್ತಬಾರ್ದು ಅವ್ರಿಗೆತ್ತ. ಪೆಟ್ಟ ದೈವಕ್ಕೆ ಹಚ್ಚಕತ್ತಿಲ್ಲವ. ಹೌದ್ರಿಪ್ಪ. ನಾವು ಮಾತಾಡಕತ್ತೀವಿ ನಮ್ಮ ಗಂಡುಗಳ ಸುದ್ದಿ. ಹೌದ್ರಿ. ಪಾಪ ಅವ್ರಿಗೆ ಯಾಕೆ ಪೆಟ್ಟು ಹಚ್ಚೋದೈತಿ? ಅವ್ರಿಗೆ ಯಾಕೆ ಹಚ್ಚನು? ಹೌದಿಲ್ಲ? ಅವ್ರಿಗೆ ನಮಗೆ ಏನೈತಿ? ನೀ ಪೆಟ್ಟು ಹಚ್ಕೋಬೇಡ ಅನ್ಯ ಮನಸ್ಸಿಗೆ. ಹೌದ್ರಿಪ್ಪ. ಇರ್ಲಿ. ಎಲ್ಲೆಲ್ಲರೂ ಹೋಗಿ ಏನ್ ಕೇಂದ್ರ ಮಾತಾಡ್ಬೇಡ ಮಾಸ್ತರ. ನೀ ಯಾವ ಸೃಷ್ಟಿ ಮಾಡಿದ ಅದು ಐಕ್ಯಮತ್ಯ ಹೊಂದದ. ಅಲ್ಲಿ ನಮ್ಮ ದೇವಿ ಅನುಗ್ರಹದಿಂದ ಮಾತ್ರ ಚಲನ ಹೊಂದೈತಿ. ಹೌದು. ಇಲ್ಲಿ ನಾವೇನು ಮಾಡಕತ್ತೀವಿ ನೋಡು ಸೃಷ್ಟಿ. ಇದ್ರೊಳಗೆ ಮಾತ್ರ ನಿಮ್ಮಪ್ಪನ ಸಹಾಯ ಇಲ್ಲ. ಎತ್ತಂದ್ರೆ ತಗೊಂಡು ಬಾ ಮುಂದಿನ ಸಂಧಿಗೆ. ಹೌದಿಲ್ಲ? ಹಿಂಗ ಬೇಕಾದ್ರೆ ನೀ ಏನು ಗಂಡು ಹುಡ್ಸಾಕತ್ತಿ ನೋಡು. ಹಂಗ ನಮ್ಮವ್ರು ಹುಟ್ಟ್ಯಾರ 88 ಮಂದಿ ಹೆಣ್ಣಿಗೆ ಹೆಣ್ಣು ಹುಟ್ಟ್ಯಾರ ನಾವು ನಾನು ಪುರಾಣ ಕೊಡ್ತಾನ. ಹೌದ್ರಿಪ್ಪ. ಹೌದಿಲ್ಲ? ಹಂಗ ತಾಕತ್ತು ಕೊಟ್ಟಾಳ ತಾಯಿ ನಮಗ. ಹೌದು. ಇರ್ಲಿ. ಯಾಕಪ್ಪ ಅಂತಂದ್ರ ಏನಾಯ್ತು? ಕೆಲವೊಂದು ಮಾತುಗಳನ್ನ ಹೇಳಿದ್ರು. ಏನಂತ? ನಮ್ಮ ಹಾಡುವಂತ ಗಾಯಕರು ಮಗಲಾಗ ಕೂತಿದ್ರು. ಜನ ಚೇಷ್ಟೆ ಮಾಡ್ಬೇಕು ನಗಸು ಸಲುವಾಗಿ 2 ಮಾತು ಮಾತಾಡಿದ್ರು ಅವ್ರಿಗೆ. ಹೌದಿಲ್ಲ? ಹೌದು. ಮಾತಾಡಿದ ಕೂಡಲೇ ಹುಡುಗನ ಸಂತೆಗೆ ಬರಬೇಡ್ರಿ, ಜನ್ಮ ಮಾಡಕ್ ಬಂದಿ ಅಂತ. ಹೌದು. ಹೌದಿಲ್ಲ? ಹೌದು. ಜನ್ಮ ಮಾಡಕ್ ಬಂದಿ. ನಾವು ಏನ್ ಜೋಡಿ ನಾವು ಊಟದಾಗ ಉಪ್ಪಿನಕಾಯಿ ಇದ್ದಂಗ ಹೇಳು ನನ್ನ ದೇವ್ರ. ಎತ್ತು ಮಾತಾಡ್ತಿ ಏನು ಖಬರ್ ಐತೆ ಅಂತ ತಲೆಯಾಗ ನಿನಗೆ? ಇವ್ರು ಏನ್ ಬಂದಾರು ಅಂತ. ಇರ್ಲಿ ನೋಡು.
ಒಂದು ಮಾತು ಇಟ್ಟಿ ನಾ ವಿಷಯ ಅಂತಂದ್ರೆ ವಿಷಯ ಒಟ್ಟ ಬಿಡಂಗಿಲ್ಲ. ಏನಂತ? ಇದೇಗಿನ ಪಾಳ್ಯದೊಳಗೆ ಹೆಣ್ಣ ಮಗಳಂದ್ರೆ ಹೆಚ್ಚ ಹೆಣ್ಣಂದ್ರೆ ಹೆಚ್ಚ ಅಂತೇಳಿನ. ಹೌದು. ಅವೆರಡೂ ಕೂಡಿ ಮದುವೆ ಮಾಡಿದ್ರೆ ಗಂಡ ಹೆಂಡತಿ ಹಾಕವು, ಏನು ಗಂಡ ಹೆಚ್ಚಕ್ಕಣೋ ಏನು ಹೆಂಡತಿ ಹೆಚ್ಚಕ್ಕಳು, ಒಂದನ್ನು ಬಿಟ್ಟು ಒಂದ್ ಇಲ್ಲ. ಇಲ್ಲ. ಹೌದಿಲ್ಲ? ಹೌದು. ಆದ್ರೆ ಅದ್ರೊಳಗೆ ಏನು ಆದಿ ಹೆಚ್ಚಾಯ್ತು, ಏನು ಈದಿ ಹೆಚ್ಚಾಯ್ತು, ಏನು ಈದಿ ಹತ್ರ ಮಣಿ ನಡೀತಿತ್ತು, ಏನು ಆದಿ ಹತ್ರ ಮಣಿ ನಡೀತಿತ್ತು, ವಿಚಾರ ಬರ್ಬೇಕಾಗೈತಿ. ಇಲ್ಲಿ ಹೌದೌದು, ವಿಷಯ ಪ್ರಸ್ತಾವನೆ ಆಗ್ಬೇಕಾಗತ್ತಿ. ಹೌದಿಲ್ಲ? ಹೌದ್ರಿಪ್ಪ. ಇವತ್ ನೋಡ ಮನ್ಯಾಗ ಗಂಡು ಇರ್ತಾನ, ಹೆಂಡತಿ ಇರ್ತಾರ. ಹೌದಿಲ್ಲ? ಹೌದು. ಮನಿ ಒಳಗ ಹೆಣ್ಣ ತಿದ್ಲಪ್ಪ ಅಂತಂದ್ರ ಮನಿ ನಡಗಂಬ ಅಂತೇಳಿ ಪುರಾಣದಾಗ ಬರ್ದಾರ. ಹೌದೌದು. ಮನಿ ಸಾರಥಿ ಅಂತ ಕರೆದಾರ ಯಾರನ್ನ? ಮನಿ ಒಳಗ ಹೆಣ್ಣ ಮಗಳನ್ನ. ಹೆಣ್ಣ ಮಗಳನ್ನ ಕರೆದಾರ್ಲಿಪ್ಪ. ಮನಿ ನಡಿಬೇಕಾದ್ರ ಮನಿತನದ ಸಾರಥಿ ಯಾರು? ಹೆಂಡತಿ. ಹೌದಿಲ್ಲ? ಇನ್ನ ಮನಿ ನಡಗಂಬ ಇದ್ದಂಗು ಆಕೆ. ಇನ್ನು ಮನಿ ಒಳಗೆ ಪತಿವರ್ತ ಹೆಣ್ಣ ಮಗಳು, ಪತಿವರ್ತ ಸಸಿ, ಪತಿವರ್ತ ಹೆಂಡತಿ ಮನಿ ಒಳಗಿದ್ದಳಪ್ಪ ಅಂತಂದ್ರ ಏನಾಗ್ತದ? ಅತ್ತಿ ಮಾವಿಗೆ ಸುಖ ಐತಿ, ಮಾಡ್ಕೊಂಡಿರುವಂತ ಗಂಡಗೆ ಸುಖ ಐತಿ, ಹೊಟ್ಟಿಲಿ ಹುಟ್ಟುವಂತ ಮಕ್ಕಳಿಗೆ ಸುಖ ಐತಿ. ಹೌದು. ಇಲ್ಲಿ ಗಂಡನು ಇರ್ತಾನ ಮನ್ಯಾಗ. ಏನ್ ಮಾಡ್ತಾನ? ಹೌದಿಲ್ಲ? ಗಂಡೇನ ಮನಿ ನಡಗಂಬಾಗ್ಯಾನೋ, ಸಾರಥಿ ಆಗ್ಯಾನೋ, ಏನ ಆಲಗಂಬಾಗ್ಯಾನೋ, ಏನು ಗಂಡಿನಿಂದ ಹೇತಿಗೆ ಸುಖ ಆಯ್ತು, ಏನು ಅಣ್ಣತಮ್ಮರಿಗೆ ಸುಖ ಆಯ್ತು, ಏನು ಮಕ್ಕಳಿಗೆ ಸುಖ ಆಯ್ತು, ಒಂದಿಟ್ಟರೆ ಬೇಕಲ್ಲ. ಇಂಥ ವಿಷಯ ಚರ್ಚೆ ಮಾಡಂದ ಕೂಡಲೇ ಅದು ಯಾರಿಗೆ ಗೊತ್ತಿಲ್ಲ. ಇವೆಲ್ಲ ಲೋಕಾರೂಢಿ ಅಲ್ರಿ, 18 ಪುರಾಣದಾಗ ಬರೆದಿಟ್ಟಾರ ಹಿಂಗ. ಹೌದು. ನೋಡು, ಹೆಣ್ಣು ಜಗದ ಕಣ್ಣು ಅಂತೇಳಿ ಜಗತ್ತು ಸುದ್ದಿ ಸಾರ್ತೈತಿ. ಹೆಣ್ಣು ಮಣಿ ನಡಗಂಬ. ಹೌದು. ನೋಡು, ಆಕಿ ಮಣಿ ಸಾರಥಿ. ಆಕಿ ಮನಿ ಒಳಗಿದ್ರ ಅತ್ತಿ ಮಾವಿಗೆ ಸುಖ ಐತಿ, ಮಾಡ್ಕೊಂಡ ಗಂಡಗೆ ಸುಖ ಐತಿ ಅಂತೇಳಿ ಪುರಾಣದಾಗ ಬರ್ದಾರ. ಹೌದು. ಮತ್ ಈ ಕುಡುಕ್ ಹರಿಸಿಗಂಡ್ರ ಮನೆಯಾಗಿದ್ರಂತಂದ್ರ ಏನ್ ಅಣ್ಣತಮ್ಮರಿಗೆ ಸುಖ ಆಗಿತ್ತು, ಏನ್ ಅಕ್ಕಂಗಿಗೆ ಸುಖ ಆಗಿತ್ತು, ಇದ್ದದ್ ಮನ್ಯಾನವ್ರು ಹೊರಗೆ ಹೋಗಾರ ಇವ್ರು ಬಡ್ತಿಗೆ. ಹೌದಿಲ್ಲ? ಈ ಕುಡುಕ್ ಹರಿಸಿಗಂಡ್ರ ಗಂಡ ಬಿದ್ರಂದ್ರೆ ಏನಾಗೈತಿ ಗೊತ್ತೇನೆ? ಏನಾಗಿದ್ರಿಪ್ಪ? ಹ್ಯಾಂತಿಗೆ ಸುಖ ಸಿಗುದಿಲ್ಲ, ಕೊಲ್ಲನ ತಾಳಿಸೈತಿ, ಒತ್ತೆರಡು ಮಕ್ಕಳು ಇವ್ರು. ಇವ್ರು ಬಾರ ಅಂಗಡ್ಯಾಗ 50 ಕೊಡುವಪ್ಪ ಅಂತೇನೋರು. ಹೌದು. ಎಲ್ಲಿ? ಯಾಕಪ್ಪ ಅಂತಂದ್ರೆ ಹೆಣ್ಣಂದ್ರೆ ಬಹಳ ಹೆಚ್ಚಿಂದ ಐತಿ. ಹೌದ್. ಹೌದಿಲ್ಲ? ಹೌದ್ರಿ. ಈ ಭೂಮಿ ತಾಯಿ ಅಂದ್ರೆ ಹೆಣ್ಣು, ಕುಡಿಯು ನೀರಂದ್ರೆ ಹೆಣ್ಣು. ಹೌದ್. ಹೌದಿಲ್ಲ? ಕಣ್ಣಿಗೆ ಕಾಣು ಚರಾಚರ ವಸ್ತುಗಳೆಲ್ಲ ಹೆಣ್ಣಿನ ಸ್ವರೂಪದಾವು, ಹೆಣ್ಣದಾವು. ಹೌದ್ರಿಪ್ಪ. ನಿಂದ ಗಂಡ ಅಂದ್ರೆ ಏನೈತಿ, ಅದು ಎಲ್ಲಿ ಐತಿ, ಏನ್ ಹೇಳಕತ್ತೀನಿ? ಗಂಡ 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 ತಳಿ ಹೆಂಗ ಹುಡ್ಸಾವ ಹೆಂತಿನ ಬಿಟ್ಟ. ಹೌದಿಲ್ಲ? ಹೌದ್. ಬಹಳ ಬಿರಿ ಐತಿ ಹೆಣ್ಣ ಗಂಡ ಹಾಡ್ಕಿ ಒಳಗ. ಹೌದ್ರಿಪ್ಪ. ಹೆಣ್ಣು ಹಾಡೋರ್ನ ಬಿಟ್ಟು ಗಂಡ ಹಾಡೋರ್ ಹಾಡಿಕೆ ಮಾಡೋದು ಜಡ ಐತಿ. ಹೆಂಡತಿನ ಬಿಟ್ಟು ಗಂಡ ಜನ್ಮ ಮಾಡೋದು ಜಡ ಐತಿ. ಒಟ್ಟ ನೀ ಬಿಟ್ಟು ಮಾಡ್ತಾನಂತಿಲ್ಲ, ಆಗುದಿಲ್ಲ ಅದು. ಒಟ್ಟ ಜೀವನದಾಗ ನಾ ಮಾತ್ರ ನಿನ್ನ ಒಟ್ಟ ಬಿಡಂಗಿಲ್ಲ. ಗಂಡಂದ್ರ ದೇವ್ರ, ಗಂಡಂದ್ರ ಸರ್ವಸ್ವ, ಗಂಡಂದ್ರ ದಿಕ್ಕ, ನೀನೇ ನನ್ನ ಗತಿ. ಒಟ್ಟ ಆದ್ರ ನೀ ನನಗೆ ಅನ್ಯಾಯ ಮಾಡಬಾರ್ದು ನೋಡು. ಹೌದು. ಹೆಂಗ ನೀವು ಅನ್ಯಾಯ ಮಾಡೋದ ಮಾಡತಾನ್ರಿ ನೋಡು. ಪತಿವರ್ತ ಹೆಂಡ್ರು ಎಂತಿಂತ ಕೀರ್ತಿ ಉಳಿಸ್ಯಾರು. ಹೌದು. ಸತ್ಯವಾನ ಸಾವಿತ್ರಿ ಪತಿಗೋಸ್ಕರ ತನ್ನ ಪ್ರಾಣವನ್ನ ಪಣಕ್ಕಿಟ್ಟು ಸತ್ತಿರ್ತಕ್ಕಂಥ ಗಂಡನ ಯಮದೈತಗೆ ಬೆನ್ನ ಹತ್ತಿ ಯಮದೈತನ ಪಾದವನ್ನ ಹಿಡಿದು, ಹೌದು, ಸತ್ತ ಗಂಡನ ಜೀವ ಮರಳಿ ಪಡ್ಕೊಂಡಳು ಯಾರು? ಸಾವಿತ್ರಿ ದೇವಿ. ಸಾವಿತ್ರಿ ದೇವಿ ಸತ್ಯವಾನನ. ಹೌದ್. ನಾವೇನಾರು ನಿಮ್ಗೆ ಹಿಂಗ ಅನ್ಯಾಯ ಮಾಡಿವನ? ಏನು ಮಾಡಿವನ? ನೀವು ಗಂಡನ್ರ ದೇವ್ರು ನಿಮ್ ಬೆನ್ನ ಹತ್ತೀವಿ ನಾವ. ನಿಮ್ಮ ಪಾದ ಹಿಡಿದು ತೋದು ಪೂಜೆ ಮಾಡೇವಿ. ಅಲ್ಲ, ಒಂದು ಹರಿದಿರ್ತಕ್ಕಂಥ ತಂದೆ ತಾಯಿನ ಬಿಟ್ಟ, ಅಣ್ಣತಾಂಬರನ್ನ ಬಿಟ್ಟ, ಇರುವುದೆಲ್ಲ ಬಿಟ್ಟು ನಿಮ್ಮ ಬೆನ್ನ ನಿಮ್ಮ ಮನೆಗೆ ಬಂದಿವಿ. ನೀವು ಜಪಾನ್ ಹೆಂಗ ಮಾಡ್ಬೇಕು ಅನ್ನೋದು ಕಲ್ಕೋರು ಗಂಡಸೂರ್ಯ. ಗಂಡಸರಲ್ಲಿ ಇವರು ನಾವು ಅನ್ಯಾಯ ಮಾಡೋರಲ್ಲ. ಮತ್ತೆ ಇವ್ ಹೇಳ್ತಾನೆ, ಒಟ್ಟು ಹೇತಿ ಬೇಡ ನನಗೆ ಹೆಂಗ ಮಕ್ಕಳು ಹರಿತೀನಿ, ಹಡಿಬಾಯ್ಲಿ. ಎಲ್ಲಿ ಹಡಿತಾನು? ಇಲ್ಲೊಂದು ಕೋಲೆ ಐತಿ ಬಾಯಿಲಿ ಒಳಗೆ ಹಾಕಿ ಬಿಡ್ತಾನೆ, ಮುಂದಿನ ವರ್ಷ ಮಟ್ಟ ಹಡಕ್ಕೆ. ಏನು ಸಿಜರಿಂಗ್ ಮಾಡೋರು? ಹಡಿತೀವಿ. ಹಡಿತಾನತ್ತ ಹಡಿತಾನತ್ತ. ಏನು ಹಡಿ? ನೀ ಹಡಿಬೇಕಾದ್ರೆ ನೀನ್ ನೀರು ಕುಡಿಸೋ ಬಸ್ರ ಮಾಡೋದು ನೀನ. ಹೌದೌದ್ರಿಪ್ಪ. ಅಲ್ಲಿ ಕೊತ್ತಾಳ ಕಿನ 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 ಗೊತ್ತೈತೆ. ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರೆ, ನಾ ಎಷ್ಟು ವಿಷಯ ಮಾತಾಡಿದ್ರೆ ಅಷ್ಟು ವಿಷಯ ಒಮ್ಮೆ ಚರ್ಚೆ ಮಾಡಿ ಹೋಗ್ತೀವಿ ನಾವು. ಯಾಕಂತಂದ್ರೆ ಘರ್ಷಣೆ ಹುಡುಕಾಡ್ಬೇಕಾಗ ಮುಂದಿನ ಪಾಳ ಕೇಳಕ್ ಘರ್ಷಣೆ ಬರ್ಕೋಬೇಕು. ಹೌದ್ರಿಪ್ಪ. ಹೆಂಗೈತಿ? ಅದಕ್ಕೆ ಯಾಕಪ್ಪ ಅಂತಂದ್ರ ಏನಾಯ್ತು? ಹೆಣ್ಣು ಮಗಳಂದ್ರೆ ಹೆಚ್ಚಿನಕ್ಕಿದಾಳು, ಹೆಂಡತಿ ಅಂದ್ರೆ ಹೆಚ್ಚಿನಕ್ಕಿದಾಳು. ಯಾಕಪ್ಪ ಅಂತಂದ್ರ 18 ಪುರಾಣದೊಳಗೆ ಒಂದು ಮಾತು ಬರೆದಾರು. ಏನಂತ? ಏನು ಬರೆದಾರಪ್ಪ ಅಂತಂದ್ರ, ಇವತ್ತಿನ ದಿವಸ ಹೆಂಡತಿನ ನೀ ಗಂಡಾಗಿರ್ತಕ್ಕಂಥವ ಹಿರಿತನ ಮಾಡು, ವ್ಯವಹಾರ ಮಾಡು, ದುನೇ ಮಾಡು. ಹೌದು. ಏನು ಮಾಡ್ತಿ ಮಾಡಕರೆ ಮನಿ ಒಳಗೆ ಒಂದು ಮಾತು ಹೆಂಡತಿನ ಕೇಳಿ ವ್ಯವಹಾರ ಮಾಡು ಅಂತ ಹೇಳಿ ಪುರಾಣದಾಗ ಬರ್ದಾರ. ಹೌದ್ರಿಪ್ಪ. ಅದಕ್ಕೆ ಹೆಂಡತಿಂದ್ರೆ ಹೆಚ್ಚಿನಕ್ಕಿದಲ್ಲ, ಹೆಣ್ಣಂದ್ರೆ ಹೆಚ್ಚಿನ ಇತ್ತವ. ಹೌದ್ರಿಪ್ಪ. ಅದಕ್ಕೆ ಬಹಳಷ್ಟು ಮಾತಾಡಿದ ಈಗ ವಜ್ಜೆಗೊಂತ ಮಾತಿಲ್ಲ. ಇಲ್ಲ. ಯಥಾ ಪ್ರಕಾರ ಮುಂದಿನ ಪಾಳಕ್ಕೆ ಏನೇನು ಹಾಡ್ತಾರೆ, ಏನೇನು ಮಾತಾಡ್ತಾರೆ ನೋಡ್ಕೊಂಡ ಮುಂದಿನ ಸಂದಿಗೆ ಒಂದು ನಂಬರ್ ಹಚ್ಚು. ಹೌದು. ಹಿಂಗ್ ಬೇಕು
ನೋಡು ಕೇಳೋರು ನೋಡು ಯಾಕೆ ಗಂಡ ದೇವರ ತಿಟ್ಟಿವ್ ತಿಳ್ಕೊ ಇಲ್ಲ ಅವನ ಅವ್ರು ಹೆಂಗ ಬಿಟ್ಟು ಮಾಡ್ತೀವಿ ಅಂತ ಬಿಟ್ಟು ಮಾಡ್ಬೇಕಾದ್ರೆ ಮಾಡಿ ತೋರಿಸಿ ಇವತ್ತು ಒಟ್ಟ ನಾವು ಹೆಣ್ಣು ಹಾಡೋದು ಬಂದ್ ಮಾಡ್ತೀವಿ ಗಂಡ ಹಾಡೋರು ನಟ್ಟ ಹಚ್ಚೋ ಇವತ್ತು ಹೊತ್ತಿರೋ ಮಟ್ಟ ಹಾಡಿಕೆ ಆಗಲಿ ಹಾ ಹೆಂಗ ಬಾ ಹಾದಿಗೆ ಹೆಂಗ ಬಾ ಗಂಡ ದೇವ್ರ ಕರೆ ಹೇತಿಗೆ ಅನ್ಯಾಯ ಮಾಡ್ಬೇಡ್ರಿ ನಾವ್ನ ತೆಗೆದು ಹೋಗಿಲ್ಲ ನಾವ್ನ ತೆಗೆದು ಹೋಗಿಲಿ ತೆಗೆದು ಹೋಗಿದ್ರೆ ಹಂಗೆ ಹಾಕತ್ತಿ ಮನ್ಯಾಗ ಚಿಗವ್ ತೆಗೆದು ಹೊರಗೆ ಹೋಗುದಿಲ್ಲ ಅಂದ್ರೆ ಗುರ್ತಾಕೈತಿ ನಿನಗೆ ಇಲ್ಲಿ ಗುರ್ತಾಗಂಗಿಲ್ಲ ಇಲ್ಲಿ ಚಿಗೋ ಬಂದಾಗ ಕಾಣುದಿಲ್ಲ ರೀ ಅದಕ್ಕೆ ಮಾತಾಡತಾರ ಸತ್ತ ನಂತರ ಇಲ್ಲಿ